ಮಿತ್ರರೇ ನಮಸ್ಕಾರ. ಮಿತ್ರರೇ, 2026 ಅಥವಾ 27ರ ಆರಂಭ. ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಘೋರ ಯುದ್ಧ ಆಗತ್ತಾ? ಈ ಎರಡೂ ದೇಶಗಳ ಸಂಘರ್ಷ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಅನ್ನ ರೀಚ್ ಆಗತ್ತಾ? ಈ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಪದೇ ಪದೇ ನೀರಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಭಾರತ ನಮ್ಮ ನೀರಿಗೇನಾದ್ರೂ ಅಡೆತಡೆಯನ್ನು ಉಂಟು ಮಾಡಿದ್ದೇ ಆದ್ರೆ ನಾವು ಅವ್ರ ಮೇಲೆ ಯುದ್ಧ ಮಾಡ್ತೀವಿ ಅಂತ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಮಂತ್ರಿ ಕೈ ಕತ್ತರಿಸ್ತೀವಿ ಅಂತ ಹೇಳ್ತಾ ಇದ್ದಾನೆ. ಪಾಕಿಸ್ತಾನದ ಇತ್ತೀಚಿನ ಈ ಹೇಳಿಕೆಯ ಹಿಂದೆ ಬಹಳ ದೊಡ್ಡ ವಿಚಾರ ಇದೆ. ಅವರು ಈಗಾಗಲೇ ಬೆಂಕಿಯಲ್ಲಿ ಬೇಯೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಅವರಿಗೆ ಗಾಯ ಆಗ್ಬಿಟ್ಟಿದೆ. ಅದಕ್ಕೆ ಮೋದಿ ಬರೆ ಹಾಕುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗಳು ಶುರು ಆಗ್ಬಿಟ್ಟಿದೆ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ಮಾತುಕತೆ ಆಗ್ತಾ ಇದೆ. ಏನೋ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರಬಹುದು, ಈ ರೀತಿಯಾಗಿ ಕೆಲವರು ವಿಶ್ಲೇಷಣೆಗಳನ್ನು ಆರಂಭಿಸಿದ್ರು. ಅದಕ್ಕೆ ಭಾರತ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ಸಹ ಒಂದು ವೆರಿ ಇಂಪಾರ್ಟೆಂಟ್ ವಿಚಾರವೇ. ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀನಿ. ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ, ಭಾರತೀಯರು ಸಂಭ್ರಮಿಸುವಂತಹ ವಿಚಾರ ಏನು ಕೇಳಿದ್ರೆ, ಇಸ್ರೇಲ್ನ ಐರನ್ ಡೋಮ್ ಇದೆಯಲ್ಲ, ಅದರ ಆತ್ಮ ಭಾರತಕ್ಕೆ ಬರ್ತಾ ಇದೆ. ಅಂದರೆ ಇಸ್ರೇಲ್ಗೆ ಬೇಕಾದಂತಹ ಐರನ್ ಡೋಮ್ ಮಿಸೈಲ್ ಭಾರತದಲ್ಲಿ ತಯಾರಾಗುವಂತಹ ಸಾಧ್ಯತೆಗಳಿದಾವೆ. ಆ ರೀತಿಯ ಸಿದ್ಧತೆಗಳಾಗ್ತಾ ಇದ್ದಾವೆ. ಖಂಡಿತವಾಗ್ಲೂ ಇದು ಸಣ್ಣ ಸುದ್ದಿ ಅಲ್ಲ. ಭವಿಷ್ಯದಲ್ಲಿ ಭಾರತದ ರೆಪ್ಯುಟೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದಾದಂತಹ ಸುದ್ದಿ ಇದು. ಆ ವಿಚಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಪಾಕಿಸ್ತಾನದ ನೀರಿನ ತಗಾದೆಯಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಜಗತ್ತಿಗೆ ಎಲ್ ನೀನೋ ಕಾಟ ಇದೆಯಲ್ಲ, ಇದು ವಿಪರೀತ ಪ್ರಮಾಣದಲ್ಲೇ ಬಾಧಿಸ್ತಾ ಇದೆ. ಭಾರತದಲ್ಲಿ ಈಗಾಗಲೇ ಮುಂಗಾರಿನ ಕೊರತೆ ಎದ್ದು ಕಾಣ್ತಾ ಇದೆ. ನೀವೇ ನೋಡ್ತಾ ಇದ್ರಿ, ನಮಗೆಲ್ಲ ಜೂನ್ ತಿಂಗಳು ಕಳೆದಿದೆ, ಆದರೆ ಮೇ ಕಳೆದಿದ್ದೇನೋ ಅಂತ ಅನ್ನಿಸ್ತಾ ಇದೆ. ಅಂದರೆ ಮಳೆಯ ಸುಳಿವೇ ಇಲ್ಲ. ವಾಡಿಕೆ ಮಳೆ ಆಗಿರಲಿ, ವಾಡಿಕೆಯ ಅರ್ಧದಷ್ಟು ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬಹಳ ದೊಡ್ಡ ಬರಗಾಲದ ಛಾಯೆ ಇಡೀ ದೇಶದಲ್ಲಿ ಆವರಿಸ್ತಾ ಇದೆ. ಇದರ ಪ್ರಭಾವ ಕೇವಲ ಭಾರತಕ್ಕೆ ಮಾತ್ರ ಇಲ್ಲ, ಇಡೀ ವಿಶ್ವದ ಮೇಲೆ ಆಗ್ತಾ ಇದೆ. ಯುರೋಪ್ ಯಾವ ರೀತಿಯಾಗಿ ಬೇಯ್ತಾ ಇದೆ, ಅಲ್ಲಿ ತಾಪಮಾನ ಯಾವ ರೀತಿಯಾಗಿ ಏರಿಕೆ ಆಗಿದೆ, ಪ್ರತಿನಿತ್ಯ ನೀವೆಲ್ಲ ನೋಡ್ತಾ ಇದ್ರಿ. ಅಂತಹದ್ರಲ್ಲಿ ಪಾಕಿಸ್ತಾನಕ್ಕೆ ಏನು ಭಯ ಶುರುವಾಗಿದೆ ಅಂತಂದ್ರೆ, ಒಂದು ಕಡೆ ಪ್ರಕೃತಿ ಮುನಿಸಿಕೊಳ್ಳುತ್ತೆ, ಇನ್ನೊಂದು ಕಡೆಯಲ್ಲಿ ಭಾರತದ ಮುನಿಸೇನಾದ್ರೂ ಜಾಸ್ತಿ ಆಗಿದ್ದೆ ಆದ್ರೆ ನಾವು ಬೆಂದೇ ಹೋಗ್ಬಿಡ್ತೀವಿ. ಈ ಆತಂಕ ಶುರುವಾಗಿದೆ. ಈ ಆತಂಕದ ಸಂದರ್ಭದಲ್ಲಿ ತಗ್ಗಿ ಬಗ್ಗಿ ಬಂದಿದ್ದೇ ಆಗಿದ್ರೆ ಏನೋ ಕೆಲಸ ಆಗ್ತಿತ್ತೇನೋ. ಆದ್ರೆ ಅವರು ವಾಮ ಮಾರ್ಗವನ್ನ ಹಿಡಿತಾ ಇದ್ದಾರೆ. ಅಂದ್ರೆ ಭಾರತವನ್ನ ಬೆದರಿಸ್ತೀವಿ, ಹೆದರಿಸ್ತೀವಿ ಅಂತ. ಪೆಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದ ಹಾಗೆ ಭಾರತ ಕೈಗೊಂಡಂತಹ ಅತ್ಯಂತ ಮಹತ್ವದ ನಿರ್ಧಾರ ಯಾವುದು ಕೇಳಿದ್ರೆ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಇತ್ತಲ್ಲ, ಅದನ್ನ ನಾವು ಸಸ್ಪೆಂಡ್ ಮಾಡ್ತೀವಿ, ಅದಕ್ಕೆ ಭಾರತ ಮಾನ್ಯತೆ ಕೊಡೋದಿಲ್ಲ ಅಂತ. ಭಾರತ ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಇದು ಪಾಕಿಸ್ತಾನವನ್ನ ಅಕ್ಷರಶಃ ಅಡಕತ್ತರಿಗೆ ಸಿಕ್ಕಾಕ್ಸಿದೆ. ಕಳೆದ ವರ್ಷವೇ ಭಾರತ ಆ ತೀರ್ಮಾನವನ್ನು ಕೈಗೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಮಳೆ ಆಗ್ಬಿಡ್ತು. ಹೀಗಾಗಿ ನದಿಯಲ್ಲಿ ಹರಿಯುವಂತಹ ನೀರನ್ನ ಭಾರತ ಹೆಚ್ಚಾಗಿ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತಕ್ಕೆ ಹೆಚ್ಚಾದಂತಹ ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗ್ಬಿಡ್ತು. ಪಾಕಿಸ್ತಾನಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿಲ್ಲ. ಆದರೆ ಈ ಬಾರಿ ಬರಗಾಲದ ಛಾಯೆ ಆವರಿಸ್ತಾ ಇದೆ. ಪಾಕಿಸ್ತಾನದಲ್ಲೂ ಕೂಡ ನೀರಿಗೆ ಹಾಹಾಕಾರದ ಸನ್ನಿವೇಶ ಈಗಾಗಲೇ ನಿರ್ಮಾಣ ಆಗ್ಬಿಟ್ಟಿದೆ. ಪಾಕಿಸ್ತಾನ ನಂಬಿಕೊಂಡಿರುವಂತಹದ್ದೇ ಈ ಸಿಂಧೂ ನದಿ ಮತ್ತು ಅದರ ಉಪನದಿಗಳನ್ನ. ಅದರಲ್ಲಿ ನೀರು ಹರಿಲಿಲ್ಲ, ಭಾರತದಿಂದ ನೀರು ಬಂದಿಲ್ಲ ಅಂತಾದ್ರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಒಣಗಿ ಹೋಗ್ಬಿಡುತ್ತೆ. ಹೀಗಾಗಿ ಪಾಕಿಸ್ತಾನದ ಸರ್ಕಾರಕ್ಕೆ ಈಗಾಗಲೇ ಆತಂಕ ಶುರುವಾಗಿದೆ. ಈ ಆತಂಕದಲ್ಲೇ ದಿನಕ್ಕೊಬ್ಬ ಪಾಕಿಸ್ತಾನದ ಸಚಿವರು ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ಆರಂಭದಲ್ಲಿ ಪಾಕಿಸ್ತಾನದ ಸೀನಿಯರ್ ಪಪ್ಪು ಇದಾನಲ್ಲ, ಖ್ವಾಜಾ ಆಸಿಫ್, ಆತ ದೊಡ್ಡ ದೊಡ್ಡ ಯುದ್ಧದ ಧಮಕಿಯನ್ನೆಲ್ಲ ಹಾಕಿದ್ದ. ಈಗ ಪಾಕಿಸ್ತಾನದ ಹವಾಮಾನ ಇಲಾಖೆಯ ಮಂತ್ರಿಯ ಸರದಿ, ಆತನ ಹೆಸರು ಮೊಸಾದಿಕ್ ಮಲ್ಲಿಕ್ ಅಂತ. ಈತ ಏನ್ ಹೇಳಿದನು ಗೊತ್ತಾ, ಒಂದು ವೇಳೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ನೀರಿಗೆ ಯಾರಾದರೂ ಕೈ ಇಟ್ಟಿದ್ದೆ ಆದ್ರೆ ಅವರ ಕೈಯನ್ನ ಕತ್ತರಿಸಿ ಹಾಕ್ತೀವಿ, ಹೀಗಂತ ಈತ ನೇರಾನೇರವಾಗಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಇಲ್ಲಿ ಮಿತ್ರರೇ, ಮುಂದೇನಾಗುತ್ತೆ, ಮಳೆ ಬರುತ್ತೋ, ಪಾಕಿಸ್ತಾನಕ್ಕೆ ನೀರು ಹರಿಯುತ್ತೋ, ಅದನ್ನೆಲ್ಲ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಸರ್ಕಾರ ನಿರ್ಧಾರ ಕೈಗೊಳ್ತಲ್ಲ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ. ಆ ನಿರ್ಧಾರ ಪಾಕಿಸ್ತಾನವನ್ನು ಯಾವ ಮಟ್ಟಿಗೆ ಪೇಚಿಗೆ ಸಿಕ್ಕಾಕ್ಸಿದೆ ಅಂತ ನೀವು ಗಮನಿಸಬಹುದು. ಪ್ರತಿನಿತ್ಯ ಪಾಕಿಸ್ತಾನದ ಸಚಿವರುಗಳಿಂದ ಈ ರೀತಿಯ ಹೇಳಿಕೆಗಳು ಬರ್ತಾ ಇದ್ದಾವೆ. ಅವರು ಧಮಕಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಅವರು ಅಷ್ಟು ಒತ್ತಡದಲ್ಲಿದ್ದಾರೆ. ಅವರಿಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ, ಭಾರತ ನಮಗೆ ಬರಬೇಕಾದಂತಹ ನೀರನ್ನು ತಡೆ ಹಿಡಿಯುತ್ತೆ ಅಂತ. ಬಹುಶಃ ಈ ವರ್ಷದ ನವೆಂಬರ್ ಡಿಸೆಂಬರ್ನಿಂದಲೇ ಈ ರಗಳೆ ಇನ್ನಷ್ಟು ಜಾಸ್ತಿ ಆಗ್ತಲೇ ಹೋಗಬಹುದು. 2027ರ ಏಪ್ರಿಲ್ ಮೇ ವೇಳೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ವಾಟರ್ ವಾರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ರೀಚ್ ಆದರೂ ಕೂಡ ಆಶ್ಚರ್ಯ ಇಲ್ಲ.
ಇದರ ಜೊತೆಗೆ ಇದೇ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸುದ್ದಿ ಇದೆ. ಈ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದ ಬಳಿಕ ಭಾರತ ಕೇವಲ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಮಾತ್ರ ಸಸ್ಪೆಂಡ್ ಮಾಡಿರಲಿಲ್ಲ, ಅದರ ಜೊತೆಗೆ ಇನ್ನಿತರ ಕ್ರಮಗಳನ್ನು ಕೂಡ ಕೈಗೊಂಡಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಸಂಬಂಧ ಇದೆಯಲ್ಲ, ಟೋಟಲಿ ಹದಗೆಟ್ಟು ಹೋಗಿತ್ತು. ಭಾರತದಿಂದ ಪಾಕಿಸ್ತಾನದ ಹೈಕಮಿಷನರ್ ಅನ್ನ ವಾಪಸ್ ಕಳುಹಿಸಲಾಗಿತ್ತು. ಪಾಕಿಸ್ತಾನದಲ್ಲಿದ್ದಂತಹ ಭಾರತದ ಹೈಕಮಿಷನರ್ ಅನ್ನ ವಾಪಸ್ ಕರೆಸಿಕೊಳ್ಳಲಾಗಿತ್ತು. ಗಡಿಗಳನ್ನ ಟೋಟಲಿ ಬಂದ್ ಮಾಡಲಾಗಿತ್ತು. ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಎರಡೂ ದೇಶಗಳು ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ವು. ಪಾಕಿಸ್ತಾನದ ವಿಮಾನಗಳು ಭಾರತದ ಮೇಲೆ ಹಾರುವಂತಿಲ್ಲ, ಭಾರತದ ವಿಮಾನಗಳು ಪಾಕಿಸ್ತಾನದ ಮೇಲೆ ಹೋಗುವಂತಿಲ್ಲ. ಈ ರೀತಿಯಾದಂತಹ ನಿರ್ಬಂಧಗಳು ಜಾರಿಗೆ ಬಂದಿದ್ವು. ಎರಡೂ ದೇಶಗಳು ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮುಖಾಮುಖಿ ಆದರೂ ಕೂಡ ಪರಸ್ಪರ ಕಚ್ಚಾಡ್ತಾ ಇದ್ವು. ಆದರೆ ಕಳೆದ 2-3 ತಿಂಗಳಿನಿಂದ ಕೆಲ ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾದವು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟ್ರ್ಯಾಕ್ 2 ಹಂತದ ಮಾತುಕತೆ ಶುರುವಾಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧವನ್ನು ರೀಸ್ಟೋರ್ ಮಾಡೋದಕ್ಕೆ ಎರಡೂ ದೇಶಗಳು ಮುಂದಾಗಬಹುದು. ಈ ರೀತಿಯಾದಂತಹ ವಿಶ್ಲೇಷಣೆಗಳು ಕೂಡ ಕೇಳಬರೋದಕ್ಕೆ ಶುರುವಾದವು. ಮಿತ್ರರೇ, ಆ ಬಗ್ಗೆ ನನಗೆ ಸಾಕಷ್ಟು ಅನುಮಾನಗಳಿದ್ವು. ಅದೇ ಕಾರಣದಿಂದಾಗಿ ಆ ವಿಚಾರಕ್ಕೆ ಹೆಚ್ಚು ವೈಭವೀಕರಿಸಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿರಲಿಲ್ಲ. ಆದರೆ ಕೆಲ ಮಾಧ್ಯಮಗಳು ಯಾವ ಮಟ್ಟಿಗೆ ವರದಿ ಮಾಡಿಬಿಟ್ವು ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲಿನ ತರದ ಸಂಬಂಧ ಶುರುವಾಗ್ಬಿಡುತ್ತೆ ಅಂತ. ಈಗ ಭಾರತದ ವಿದೇಶಾಂಗ ಇಲಾಖೆ ಈ ಟ್ರ್ಯಾಕ್ 2 ಹಂತದ ಮಾತುಕತೆ ಇದೆಯಲ್ಲ, ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿದೆ. ಆ ಟ್ರ್ಯಾಕ್ 2 ಹಂತದ ಮಾತುಕತೆ ಏನಿದೆ, ಅದು ಖಾಸಗಿಯಾಗಿ ನಡೆದಿದ್ದಿರಬಹುದು. ವಿಶ್ವದ ಅನೇಕ ಕಡೆಗಳಲ್ಲಿ ಇಂತಹ ಡಜನ್ ಗಟ್ಟಲೆ ಈವೆಂಟ್ಗಳು ನಡೀತಾ ಇರ್ತವೆ. ಅದಕ್ಕೂ ಭಾರತ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಭಾರತದ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ನಾವು ಪಾಕಿಸ್ತಾನದೊಂದಿಗೆ ಯಾವುದೇ ರೀತಿಯಲ್ಲೂ ಕೂಡ ಎಂಗೇಜ್ ಆಗ್ತಾ ಇಲ್ಲ. ಇದು ಭಾರತ ಸರ್ಕಾರದ ಸ್ಟ್ಯಾಂಡ್. ಈ ವಿಚಾರದಲ್ಲಿ ಪಾಕಿಸ್ತಾನ ಏನ್ ಸ್ಟ್ಯಾಂಡ್ ತೆಗೆದುಕೊಂಡಿದೆ ಅಂತ ನಮಗೆ ಮಾಹಿತಿ ಇಲ್ಲ, ಆದರೆ ನಾವಂತೂ ಕ್ಲಿಯರ್ ಆಗಿದ್ದೀವಿ. ಹೀಗಂತ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ 2 ಹಂತದ ಮಾತುಕತೆ ಏನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ಕೆಲ ನಿವೃತ್ತ ಅಧಿಕಾರಿಗಳು ಯಾವುದೋ ಒಂದು ಸ್ಥಳದಲ್ಲಿ ಸೇರಿ ಮಾತನಾಡುವಂತಹದ್ದು. ಅದು ಸೇನಾಧಿಕಾರಿಗಳು ಇರಬಹುದು ಅಥವಾ ಮಾಜಿ ರಾಯಭಾರಿಗಳಿರಬಹುದು. ಎರಡೂ ದೇಶದ ಸಂಬಂಧಗಳ ಕುರಿತಾಗಿ ಎಲ್ಲೊಂದು ಕಡೆ ಸಭೆ ಸೇರಿ ಮಾತುಕತೆ ನಡೆಸುವಂತಹದ್ದು, ಪ್ರೈವೇಟ್ ಆಗಿ ಹೋಸ್ಟ್ ಮಾಡೋದು. ಅದಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಆದರೆ ಪತ್ರಿಕೆಗಳು ಯಾವ ರೀತಿಯಾಗಿ ಬಿಂಬಿಸ್ತವೆ ಅಂತಂದ್ರೆ, ಇದು ಟ್ರ್ಯಾಕ್ 2 ಹಂತದ ಮಾತುಕತೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಸುಧಾರಣೆಗೆ ಮೊದಲ ಯತ್ನ ಆರಂಭಗೊಂಡಿದೆ, ಈ ರೀತಿಯಾಗಿ ವಿಶ್ಲೇಷಿಸೋದಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ಕೊಲಂಬೋದಲ್ಲೂ ಕೂಡ ಇಂತಹದೇ ಒಂದು ಸಭೆ ನಡೆದಿತ್ತು. ಭಾರತದ ಮಾಜಿ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ರು. ಪಾಕಿಸ್ತಾನದ ರೆಪ್ರೆಸೆಂಟೇಟಿವ್ಸ್ ಕೂಡ ಬಂದಿದ್ರು. ಕೇವಲ ಕೊಲಂಬೋ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂತಹ ಅನೇಕ ಸಭೆಗಳು ನಡೆದಿದ್ದಾವೆ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧದಲ್ಲಿ ಸಾಕಷ್ಟು ಸುಧಾರಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಂತ ಆ ಸಭೆಯನ್ನ ಆಧರಿಸಿ ಮಾಧ್ಯಮಗಳು ವರದಿ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ವಿಕ್ರಮ್ ಮಿಸ್ತ್ರಿ ಅವರು ಹೇಳ್ತಾ ಇದ್ದಾರೆ, ಆ ಸಭೆಗೂ ಭಾರತ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ನಾವಂತೂ ಯಾವ ಮಾತುಕತೆಯನ್ನು ಆರಂಭಿಸಿಲ್ಲ ಅಂತ. ಹಾಗಾದ್ರೆ ಭಾರತ ಸರ್ಕಾರ ಮಾತುಕತೆಯನ್ನು ಆರಂಭಿಸುತ್ತಾ ಪಾಕಿಸ್ತಾನದೊಂದಿಗೆ ಒಂದು ಸಹಜ ಸಂಬಂಧ ಹೊಂದೋದಕ್ಕೆ ಭಾರತಕ್ಕೆ ಆಸಕ್ತಿ ಇದೆಯಾ ಕೇಳಿದ್ರೆ, ಈಗಿರುವಂತಹ ಮೋದಿ ಸರ್ಕಾರಕ್ಕಂತೂ ಕೊಂಚವೂ ಆಸಕ್ತಿ ಇಲ್ಲ. ಒಂದು ವೇಳೆ ಎರಡೂ ರಾಷ್ಟ್ರಗಳು ಮನಸ್ಸು ಮಾಡಿದ್ದೇ ಆದರೆ ಈ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿ ಕೂತಿದಾರಲ್ಲ, ಪಾಕಿಸ್ತಾನವೂ ಕೂಡ ಭಾರತದ ವಿಮಾನಕ್ಕೆ ಹಾರಾಡೋದಕ್ಕೆ ಬಿಡೋದಿಲ್ಲ, ಭಾರತವೂ ಕೂಡ ಪಾಕಿಸ್ತಾನದ ವಿಮಾನಕ್ಕೆ ಹಾರಾಟ ನಡೆಸೋದಕ್ಕೆ ಬಿಡೋದಿಲ್ಲ. ಅದನ್ನ ತೆರವು ಮಾಡಬಹುದೇನೋ. ಇದರಿಂದ ಎರಡೂ ರಾಷ್ಟ್ರಗಳಿಗೆ ಲಾಭ ಏನೂ ಇಲ್ಲ. ಯುದ್ಧದಂತಹ ಸನ್ನಿವೇಶದಲ್ಲಿ ಆ ತೀರ್ಮಾನ ಅನಿವಾರ್ಯವಾಗಿತ್ತು, ಹೀಗಾಗಿ ಕ್ರಮ ಕೈಗೊಂಡಿದ್ರು. ಈಗ ಪರಿಸ್ಥಿತಿ ಸರಿ ಹೋಗಿದೆ ಅಂತ ಅನ್ಸಿದ್ರೆ ಎರಡೂ ದೇಶಗಳು ಆ ತೀರ್ಮಾನವನ್ನ ಕೈಗೊಳ್ಳಬಹುದೇನೋ. ಅದನ್ನ ಬಿಟ್ಟು ಮತ್ತೆ ರಾಯಭಾರ ಕಚೇರಿಯ ಪುನಃಸ್ಥಾಪನೆ ಆಗತ್ತೆ, ಭಾರತಕ್ಕೆ ಪಾಕಿಸ್ತಾನದ ಹೈಕಮಿಷನರ್ ಲೆವೆಲ್ನ ಅಧಿಕಾರಿ ಬರ್ತಾರೆ, ಭಾರತದ ಹೈಕಮಿಷನರ್ ಲೆವೆಲ್ನ ಅಧಿಕಾರಿ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಹೀಗೆಲ್ಲ ಆಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಮೋದಿ ಸರ್ಕಾರ ಅಂತಹ ಯಾವ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆ ಇಲ್ಲ. ಯಾಕೆ ಕೇಳಿದ್ರೆ, ಮೋದಿಯವರ ವೋಟ್ ಬೇಸ್ ಇದೆಯಲ್ಲ, ಇದು ಪಾಕಿಸ್ತಾನವನ್ನ ವಿಪರೀತವಾಗಿ ಹೇಟ್ ಮಾಡುತ್ತೆ. ಹೀಗಾಗಿ ಸರ್ಕಾರ ಇಂತಹ ತೀರ್ಮಾನಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನು ಮಿತ್ರರೇ, ಈ ಹಿಂದೆ ಅನೇಕ ವಿಡಿಯೋಗಳನ್ನು ಮಾಡಿ ಭಾರತ ಮತ್ತು ಇಸ್ರೇಲ್ ರಕ್ಷಣಾ ವಿಚಾರದಲ್ಲಿ ಬಹಳ ಹತ್ತಿರ ಆಗ್ತವೆ, ಇಸ್ರೇಲ್ನ ಅನೇಕ ಡಿಫೆನ್ಸ್ ಕಂಪನಿಗಳು ಭಾರತಕ್ಕೆ ಬಂದು ಇನ್ವೆಸ್ಟ್ ಮಾಡ್ತವೆ, ಅವರ ಡಿಫೆನ್ಸ್ ಇಕೋಸಿಸ್ಟಮ್ ಇಲ್ಲಿ ಬಿಲ್ಡ್ ಆಗುತ್ತೆ ಅಂತ ನಿಮಗೆ ತಿಳಿಸಿದ್ದೆ. ಈಗ ಆ ವಿಚಾರದಲ್ಲಿ ಒಂದು ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ಇಸ್ರೇಲ್ನ ರಾಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಈಗೊಂದು ತೀರ್ಮಾನ ಮಾಡ್ತಾ ಇದೆ, ಐರನ್ ಡೋಮ್ನ ಮಿಸೈಲ್ ಅನ್ನು ಭಾರತದಲ್ಲಿ ತಯಾರು ಮಾಡಿದ್ರೆ ಹೇಗೆ, ಭಾರತದ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಇಲ್ಲಿ ಆ ಇಡೀ ಇಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿದ್ರೆ ಹೇಗೆ, ಈ ರೀತಿಯಾಗಿ ಯೋಚಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೀತಾ ಇದ್ದಾವೆ. ಇಲ್ಲಿ ರಾಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೆ ಭಾರತದಲ್ಲಿ ರಾಫೇಲ್ ಜೆಟ್ಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ರಾಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ನ ಒಂದು ದೊಡ್ಡ ಡಿಫೆನ್ಸ್ ಕಂಪನಿ. ಅದು
ಇಸ್ರೇಲ್ನ ರಕ್ಷಣೆಯಲ್ಲಿ ಐರನ್ ಡೋಮ್ನ ಪಾತ್ರದ ಬಗ್ಗೆ ನಾನೇನು ನಿಮಗೆ ವಿವರಣೆ ಕೊಡಬೇಕಾಗಿಲ್ಲ. ಇಸ್ರೇಲ್ ಅಷ್ಟೆಲ್ಲಾ ಶತ್ರುಗಳು, ಅಷ್ಟು ದೊಡ್ಡ ಯುದ್ಧ, ಇದೆಲ್ಲದರಿಂದ ರಕ್ಷಣೆ ಪಡೆಯೋದು ಹೇಗೆ? ಅದೇ ಐರನ್ ಡೋಮ್ನಿಂದಾಗಿ. ಆ ಐರನ್ ಡೋಮ್ನ ಆತ್ಮ ಯಾವುದು ಕೇಳಿದ್ರೆ ತಾಮೀರ್ ಮಿಸೈಲ್. ಈ ತಾಮೀರ್ ಮಿಸೈಲ್ ಇದೆಯಲ್ಲ, ಇದನ್ನ ಇಸ್ರೇಲ್ನಲ್ಲೂ ಕೂಡ ರೆಡಿ ಮಾಡಲಾಗುತ್ತೆ, ಅಮೆರಿಕದಲ್ಲೂ ರೆಡಿ ಮಾಡಲಾಗುತ್ತೆ. ಆದರೆ ಈಗ ಇಸ್ರೇಲ್ಗೆ ಅನ್ನಿಸ್ತಾ ಇದೆ ಇದರ ಒಂದು ಯೂನಿಟ್ ಅನ್ನ ಭಾರತದಲ್ಲೂ ಕೂಡ ಇಟ್ಕೊಳ್ಬೇಕು. ಭಾರತದ ಯಾವುದಾದ್ರೂ ಖಾಸಗಿ ಕಂಪನಿಯ ಜೊತೆಗೆ ಈ ಒಪ್ಪಂದವನ್ನ ಮಾಡಿಕೊಂಡು ಈ ತಾಮೀರ್ ಮಿಸೈಲ್ ಅನ್ನ ಭಾರತದಲ್ಲಿ ತಯಾರು ಮಾಡಬೇಕು ಅಂತ ಇಸ್ರೇಲ್ಗೆ ಅನ್ನಿಸ್ತಾ ಇದೆ. ಯಾಕೆ ಅವ್ರಿಗೆ ಹಾಗೆ ಅನ್ನಿಸ್ಬೇಕು? ಭಾರತದಲ್ಲೇ ಯಾಕೆ ನಿರ್ಮಾಣ ಮಾಡಬೇಕು ಕೇಳಿದ್ರೆ, ಇಸ್ರೇಲ್ಗೆ ಈಗ ಅಮೆರಿಕದ ಮೇಲೆ ಮೊದಲಿದ್ದಷ್ಟು ಪೂರ್ಣವಾದಂತಹ ನಂಬಿಕೆ ಇಲ್ಲ. ಎರಡನೇದಾಗಿ ಇಂತಹ ಮಿಸೈಲ್ ಯೂನಿಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ತನ್ನ ದೇಶದಲ್ಲೇ ಇಟ್ಟುಕೊಳ್ಳೋದಕ್ಕೂ ಕೂಡ ಇಸ್ರೇಲ್ಗೆ ಧೈರ್ಯ ಇಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಇಸ್ರೇಲ್ ಬಹಳ ಪುಟ್ಟದಾದಂತಹ ದೇಶ. ನಾಳೆಯ ದಿನ ಈ ತಾಮೀರ್ ಮಿಸೈಲ್ಗಳನ್ನು ರೆಡಿ ಮಾಡುವಂತಹ ಯೂನಿಟ್ನ ಮೇಲೆ ಇರಾನ್ನವರು, ಹಿಜ್ಬುಲ್ಲಾಗಳು, ಹೂತಿಗಳು ಅಟ್ಯಾಕ್ ಮಾಡಿ ಅದಕ್ಕೆ ಡ್ಯಾಮೇಜ್ ಆಗಿದ್ದೆ ಆದರೆ ಇಸ್ರೇಲ್ನ ಐರನ್ ಡೋಮ್ಗೆ ಬೇಕಾದಂತಹ ಈ ತಾಮೀರ್ ಇಂಟರ್ಸೆಪ್ಟರ್ ಮಿಸೈಲ್ಗಳಿದಾವಲ್ಲ, ಅವುಗಳನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಿಸೈಲ್ಗಳಿಲ್ಲ ಅಂತಂದ್ರೆ ಐರನ್ ಡೋಮ್ ವೇಸ್ಟ್ ತಾನೆ. ಹೀಗಾಗಿ ಭಾರತದಂತಹ ಒಂದು ದೊಡ್ಡ ದೇಶ, ಜೊತೆಗೆ ಸೇಫ್ ಪ್ಲೇಸ್ ಕೂಡ ಹೌದು. ಇಲ್ಲಿ ಆ ಮಿಸೈಲ್ ಇಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದ್ದೆ ಆದ್ರೆ ಇಸ್ರೇಲ್ಗೆ ಬೇಕಾದಂತಹ ಸಪ್ಲೈ ಚೈನ್ ಅನ್ನ ನಾವು ಹೊಂದಬಹುದು. ಇಸ್ರೇಲ್ ಎಷ್ಟು ಡಿಮ್ಯಾಂಡ್ ಮಾಡುತ್ತೋ ಅಷ್ಟನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯುದ್ಧದಂತಹ ಸನ್ನಿವೇಶದಲ್ಲಿ ಮಿಸೈಲ್ ಪೂರೈಕೆ ಅಬಾಧಿತವಾಗಿರುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಹೀಗಂತ ಇಸ್ರೇಲ್ಗೆ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕೋಸ್ಕರವಾಗಿ ಭಾರತದ ಖಾಸಗಿ ಡಿಫೆನ್ಸ್ ಕಂಪನಿಗಳೊಂದಿಗೆ ಇಸ್ರೇಲ್ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಈ ರಾಫೇಲ್ ಅಡ್ವಾನ್ಸ್ ಸಿಸ್ಟಮ್ ಇದೆಯಲ್ಲ, ಇದು ಭಾರತಕ್ಕೆ ಮೊದಲ ಬಾರಿಗೆ ಬರ್ತಿರೋದಲ್ಲ. ಈಗಾಗಲೇ ಕಲ್ಯಾಣಿ ರಾಫೇಲ್ ಅಡ್ವಾನ್ಸ್ ಸಿಸ್ಟಮ್ ಜೊತೆಗೆ ಅವರು ಒಪ್ಪಂದ ಮಾಡಿಕೊಂಡು MRSAM ಕಿಟ್ಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡ್ತಾ ಇದ್ದಾರೆ. ಈಗ ಒಂದು ವೇಳೆ ಐರನ್ ಡೋಮ್ಗೆ ಬೇಕಾಗಿರುವಂತಹ ತಾಮೀರ್ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಇಸ್ರೇಲ್ ಮುಂದಾಗಿದ್ದೆ ಆದರೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗೆ ಬಹಳ ದೊಡ್ಡ ಬೂಸ್ಟ್ ಸಿಕ್ಕಂತಾಗತ್ತೆ. ಜೊತೆಗೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರತದ ರೆಪ್ಯುಟೇಷನ್ ಕೂಡ ಜಾಸ್ತಿ ಆಗತ್ತೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.